ಪವಿತ್ರವಾದ ಹಜ್ ಯಾತ್ರೆಗೆ ಇವತ್ತು ಅಲ್ಲಾಹ್ ತಾಲನ ಅನುಗ್ರಹ ಮುಖಾಂತರ ಅವಕಾಶ ಸಿಕ್ಕಿದಂತ ಮತ್ತೊಂದು ಹಜ್ಜಾಜಿನ ಶುಭಾಶಯ ಸಲ್ಲಿಸಿ ಇವತ್ತು ಈ ಒಂದು ತರದ್ದು ಹಜ್ಜಾಜಿನ ಶುಭಾಶಯ ಸಲ್ಲಿಸುತ್ತಾ ತಾವೆಲ್ಲರೂ ಕೂಡ ಈ ಒಂದು ಪವಿತ್ರವಾದ ಹಜ್ ನಲ್ಲಿ ಭಾಗವಹಿಸಲು ನಮ್ಮೆಲ್ಲರ ಪರವಾಗಿ ತಾವು ಇವತ್ತು ಅಲ್ಲಾಹ್ ತಾಲನ ಮುಖಾಂತರ ಆಯ್ಕೆಯಾಗಿದ್ದೀರಿ. ನಿಮ್ಮ ಪ್ರಯಾಣ ಅತ್ಯಂತ ಸುಗಮವಾಗಿ ಮತ್ತು ಅತ್ಯಂತ ನೆಮ್ಮದಿಯಿಂದ ಮತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ಮತ್ತು ಅತ್ಯಂತ ಆ ಒಂದು ನೆಮ್ಮದಿಯಿಂದ ಇಲ್ಲ ಅಂತ ಹೇಳಿಕೊಂಡು ನಾವೆಲ್ಲರೂ ನಿಮ್ಗೆ ದುವಾ ಮಾಡ್ತೇವೆ. ಒಮ್ಮೆ ನೀವು ಆ ಒಂದು ಪವಿತ್ರವಾದ ಸ್ಥಳಕ್ಕೆ ಮುಟ್ಟಿದ ನಂತರ ನೀವೆಲ್ಲರೂ ಕೂಡ ನಮಗೆ, ನಮ್ಮ ಸಮಾಜಕ್ಕೆ, ನಮ್ಮ ಊರಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ವಿಶ್ವ ಶಾಂತಿಗಾಗಿ ತಮ್ಮೆಲ್ಲರ ಪ್ರಾರ್ಥನೆ ನಮ್ಮೆಲ್ಲರೂ ಕೂಡ ಅಗತ್ಯದ ಪ್ರಾರ್ಥನೆ ಮಾಡ್ಬೇಕಂತ ನಾನು ಇವತ್ತು ಕೇಳಿಕೊಂಡು ಈ ಒಂದು ಪವಿತ್ರವಾದ ಒಂದು ಹಜ್ ಯಾತ್ರೆ ಮಾಡುವಾಗ ಲಕ್ಷಾಂತರ ಮಂದಿ ಕಡೆ ಸೇರುವಾಗ ಹೆಚ್ಚು ಕಮ್ಮಿ ಆಗುವುದೆಲ್ಲ ಸ್ವಾಭಾವಿಕ. ಈ ಒಂದು ಪವಿತ್ರವಾದ ಯಾತ್ರೆಯನ್ನು ಅತ್ಯಂತ ಸುಖ ಮತ್ತು ಅತ್ಯಂತ ನೆಮ್ಮದಿ ಮತ್ತು ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾತ್ರ ಅಲ್ಲ, ಮಕ್ಕ ಮತ್ತು ಮದೀನಾದಲ್ಲಿ ಕೂಡ ಈಗಿನ ಹಜ್ ಕಮಿಟಿ ಅಧ್ಯಕ್ಷರಿಂದ ಟಿಪ್ಪುರ್ ಅವರು, ಡೈರೆಕ್ಟರ್ ಮುಜಾಹಿದ್ ಅವರು, ನಮ್ಮ ಮೌಲಾನಾ ಜೈನ್ ಅವರು, ಮೌಲಾನಾ ಅಶ್ರಫ್ ತಂಗಲ್ ಅವರು, ಎಲ್ಲ ಸದಸ್ಯರು, ಕಾರ್ಯಕರ್ತರು, ವಾಲಂಟಿಯರ್, ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡುವವರು, ಈ ಸರ್ಕಾರ ಮಂತ್ರಿಗಳಾದ ಜಮೀರ್ ಅಹಮದ್, ರಹೀಂ ಖಾನ್, ಎಲ್ಲ ನಮ್ಮ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯ ಎಲ್ಲರೂ ಕೂಡ ಎಲ್ಲಾ ರೀತಿಯ ಸಾಕು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಆದ್ರೆ ತಾವೆಲ್ಲ ಅತ್ಯಂತ ತಾಳ್ಮೆಯಿಂದಿದ್ದು ಅದಂತ ನಿಭಾಯಿಸುವಂತ ದೊಡ್ಡ ಮಟ್ಟದ ಆ ಒಂದು ಗುಣದ ವ್ಯಕ್ತಪಡಿಸಬೇಕಂತ ನಾನಿತ್ತು ಕೇಳಿಕೊಂಡು ಬಹುಶಃ ಈ ಎಲ್ಲ ವ್ಯವಸ್ಥೆ ಮಾಡಿದಂತಹ ರಾಜ್ಯದ ಸಮಿತಿ ಅಧ್ಯಕ್ಷ ಅಂತ ಸುಲ್ಫಿಕರ್ ಮತ್ತೆಲ್ಲ ನಮ್ಮ ಸಮಿತಿಯ ಸರ್ವ ಸದಸ್ಯರಿಗೆ ಮತ್ತು ಎಲ್ಲ ವಾಲಂಟಿಯರ್ಸ್ ಮಿತ್ರರಿಗೆ ನನ್ನ ವಿಶೇಷ ಧನ್ಯವಾದ ಶುಭಾಶಯ ಸಲ್ಲಿಸಿ ಪ್ರತಿಯೊಬ್ಬರ ದುವಾ ನಾನು ಕೇಳಿಕೊಂಡು ನೀವು ಅಲ್ಲಾಹ್ ತಾಲನ ಅನುಗ್ರಹ ಮುಖಾಂತರ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ನನಗೂ ನನ್ನ ಕುಟುಂಬಸ್ಥರಿಗೆ ಕೂಡ ಈ ವರ್ಷ ಅಲ್ಲಾಹ್ ತಾಲನ ಅನುಗ್ರಹ ಮುಖಾಂತರ ನನಗೂ ಕೂಡ ಇವತ್ತು ಪವಿತ್ರ ಹಜ್ ಯಾತ್ರೆ ಕೈಗೊಳ್ಳಲಿಕ್ಕೆ ಒಂದು ಅವಕಾಶ ಇವತ್ತು ಅಲ್ಲಾಹ್ ತಾಲ ನಮ್ಗೆ ಒದಗಿಸಿ ನಿಮ್ಮೆಲ್ಲ ದುವಾ ಮುಖಾಂತರ ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ನಮ್ಗೆ ಇವತ್ತು ನಿಮ್ಮೊಂದು ಪ್ರಾರ್ಥನೆ ಅಗತ್ಯ. ಬಹುಶಃ ನಾನು ದೀರ್ಘವಾದ ಈ ಒಂದು ರಾಜಕೀಯ ಸಾಮಾಜಿಕ ಕೆಲಸದಲ್ಲಿ ನನ್ಗೆ ಗೊತ್ತಿಲ್ಲದೆ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಅಥವಾ ನಮ್ಮಿಂದ ನಿಮ್ಗೆ ನೋವಾಗಿದ್ರೆ ನಮ್ಗೆ ಯಾರಿಗಾದ್ರು ತೊಂದರೆ ಆಗಿದ್ರೆ ತಾವೆಲ್ಲರೂ ಕೂಡ ನನ್ನ ಕ್ಷಮಿಸಿಕೊಂಡು ನನಗೆ ದುವಾ ಮಾಡಿಕೊಂಡು ನಮ್ಮ ದುವಾಕ್ಕೆ ತಾವೆಲ್ಲ ಕೂಡ ತಮ್ಗೆ ಅಲ್ಲಿ ಹೋಗಿ ಬರ್ಲಿಕ್ಕೆ ಶಕ್ತಿ ಕೊಡ್ಲಿಕ್ಕೆ ತಾವು ವಿಶೇಷ ದುವಾ ತಾವು ಮಾಡಬೇಕು. ಅಲ್ಲಿ ಮುಟ್ಟಿದ ನಂತರ ನಾನು ನಿಮ್ಗೆಲ್ಲರಿಗೂ ಕೂಡ ಮಾತನ್ನ ಹೇಳಿಕೊಂಡು ನನ್ನ ಮಾತು ಮುಗಿಸ್ನೆ. ಅಸ್ಸಲಾಮು ಅಲೈಕುಂ.